Hello everyone, welcome to my YouTube channel. So after a very long time ನಾನು ಯೂಟ್ಯೂಬ್ ವೀಡಿಯೋಸ್ನ ಮಾಡ್ತಾ ಇರೋದು. ತುಂಬ ಲಾಂಗ್ ಗ್ಯಾಪ್ ಆಯಿತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಆ್ಯಂಡ್ ಇವತ್ತು ಬಂದು ಚಿಕ್ಕದಾಗಿ ಒಂದು ರೆಸಿಪಿ ಮಾಡೋಣ ಅಂತ. ಸೊ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿನ ನಾನು ಮಾಡ್ತಿದ್ದೀನಿ. ಸೊ ದಯವಿಟ್ಟು ನಿಮ್ಗೇನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು, ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ನ ಹಾಕೋಬೇಕು ಅಂತ ಇದ್ದೀರಾ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫಸ್ಟ್ ಒಂದು ಪ್ಯಾನ್ ಇಟ್ಕೊಳ್ಳಿ. ಫಸ್ಟ್ ಪ್ಯಾನ್ ಹೀಟ್ ಆದಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ಫಸ್ಟು ನಾನು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಆಲ್ಮಂಡ್ಸು ಮತ್ತು ಇದೆಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಅಷ್ಟೇ. ಡ್ರೈ ಫ್ರೂಟ್ಸ್ನೆಲ್ಲ ಕಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಪ್ಯಾನ್ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಲೈಟಾಗಿ ಅದರದ್ದು ಫ್ರೇಗ್ರೆನ್ಸ್ ಇದಾಗೋ ಥರ ಆದರೆ ಸಾಕು. ಜಾಸ್ತಿ ರೋಸ್ಟ್ ಮಾಡಿದ್ರೂ ಚೆನ್ನಾಗಿರೋದು. ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಎಲ್ಲ ಡ್ರೈ ಫ್ರೂಟ್ಸ್ ಸಾಕು. ಇಷ್ಟಾದರೆ ಸಾಕು. ಇಷ್ಟಾದರೆ ಕರೆಕ್ಟಾಗಿ ಬರುತ್ತೆ. ಆ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ. ಸೊ ಸಾಕು ಇಷ್ಟು. ಹಾಕು. ಇವಾಗ ಸ್ವಲ್ಪ ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊತೀನಿ. ಲಾಸ್ಟಲ್ಲಿ ಬೀಜ ಬಿಡಿಸಿಟ್ಟಿರೋ ಆಲ್ಮಂಡ್ಸ್ನೆಲ್ಲ ರುಬ್ಕೋಬೇಕು. ಮಿಕ್ಸಿಲಿ ಸ್ವಲ್ಪ ರುಬ್ಕೊಂಡು ಆಮೇಲೆ ಅದನ್ನೂ ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇಷ್ಟು ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ. ಇದೆಲ್ಲ ಸ್ಪೂನ್ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ತಾಯಿದ್ದೀನಿ.
ಸ್ವಲ್ಪ ಆರಕ್ಕೆ ಬಿಡೋಣ. ಇನ್ನೂ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಬಿಸಿ ಆರಿದ್ರೆ ಸಾಕು. ಇವಾಗ ಇದು ಆರಿದೆ, ಫುಲ್ ಉಂಡೆ ಕಟ್ಕೊಳ್ಳೋಣ. ಕೈಲಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಆಗುತ್ತೆ. ಸ್ವಲ್ಪನೇ ತಗೊಂಡು ಈ ಥರ ಉಂಡೆ, ಸ್ವಲ್ಪ ಕೈಗೆಲ್ಲ ತುಪ್ಪನ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಂಡ್ರೆ ಆಗುತ್ತೆ ನಿಮಗೆ ಬೇಕಾಗಿರೋ ಸೈಜಲ್ಲಿ. ನಾನಿನ್ನೂ ಕೆಲವೊಂದು ಡ್ರೈ ಫ್ರೂಟ್ಸ್ನ ಹಾಕಿಲ್ಲ, ಬಿಕಾಸ್ ನಾನು ಅದನ್ನ ಒಂದೊಂದೇ ತಿನ್ಕೋತೀನಿ, ಒಂದೊಂದೇ ಬಿಡಿಯಾಗಿ ತಿನ್ನೋಕೆ ಇಷ್ಟ ಆಗುತ್ತೆ, ಲಡ್ಡು ಜೊತೆ ತಿನ್ನೋಕೆ ಇಷ್ಟ ಆಗೋಲ್ಲ. ಹಾಗಾಗಿ ಈಗ ನಾನು ಅಂಜೂರ ಇದೆಲ್ಲ ಏನೂ ನಾನು ಆ್ಯಡ್ ಮಾಡಿಲ್ಲ. ನನಗೆ ಯಾವುದು ಬಿಡಿಯಾಗಿ ತಿನ್ನೋಕ್ಕೆ ನನಗೆ ಕಷ್ಟ ಅನಿಸುತ್ತೆ ಅಂಥದ್ದನ್ನು ಮಾತ್ರ ನಾನು ಲಡ್ಡುಗೆಲ್ಲ ಹಾಕಿಬಿಟ್ಟು ಲಡ್ಡು ಮಾಡಿಕೊಂಡು ಡೈಲಿ ಒಂದೊಂದು ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ. ಆ್ಯಂಡ್ ನಿಮಗೆ ಲಡ್ಡುನ ಮಿಕ್ಸ್ ಮಾಡಿಕೊಂಡು ಅದನ್ನ ಉಂಡೆ ಮಾಡ್ಕೊಳ್ಳೋವಾಗ ಸ್ವಲ್ಪ ಕಷ್ಟ ಆಗ್ಬೋದು. ತೊಗೊಂಡಿರೋ ಡ್ರೈ ಫ್ರೂಟ್ಸ್ ಕ್ವಾಂಟಿಟಿಗೆ ಕರೆಕ್ಟಾಗಿ ನೀವು ಆಲ್ಮಂಡ್ಸ್ನ ತೊಗೊಂಡಿದ್ರೆ ನೀಟಾಗಿ ಲಡ್ಡು ನೀಟಾಗಿ ಕೂರುತ್ತೆ. ಸ್ವಲ್ಪ ಕಡಿಮೆ ಆಗಿದ್ದರೆ ಆಗೋದು ಕಷ್ಟ. ತುಂಬ ಕಷ್ಟ ಆಗ್ತಿದೆ ಅಂದಾಗ ಅದನ್ನ ಕೈಯಲ್ಲೇ ಫುಲ್ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಮಾಡ್ಕೋಬೋದು ಆರಾಮಾಗಿ. ಅಷ್ಟು ಡ್ರೈ ಫ್ರೂಟ್ಸ್ ಆಗಿದೆ. ನಾನು ಸ್ವಲ್ಪನೇ ಮಾಡ್ಕೊಳ್ಳೋದು, ಜಾಸ್ತಿ ಮಾಡ್ಕೊಳ್ಳಲ್ಲ. ಬಿಕಾಸ್ 1 ವೀಕಿಗೆ ಆಗೋಷ್ಟು ಮಾಡ್ಕೋತೀನಿ ಅಷ್ಟೇ. ನಾನು ಸ್ಟೋರ್ ಮಾಡಿ ಇಟ್ಕೊಂಡೆಲ್ಲ ತಿನ್ನೋಕ್ಕಾಗಲ್ಲ. ಸೊ 1 ವೀಕ್ ಆಗೋಷ್ಟು ಮಾಡಿಕೊಂಡು 1 ವೀಕ್ ಆಗುತ್ತೆ. ನಾನು ಇಷ್ಟು ಮಾಡಿದ್ರೆ 1 ವೀಕ್ ಆಗುತ್ತೆ. ದಿನ ಡೈಲಿ ಒಂದೊಂದು ಅಷ್ಟೇ ತಿನ್ನೋದು ನಾನು. ಹಾಗಾಗಿ 1 ವೀಕ್ ಆಗುತ್ತೆ ಸಾಕು. ತಿರ್ಗಾ ನೆಕ್ಸ್ಟ್ ವೀಕ್ ಮಾಡ್ಕೋತೀನಿ. ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡು ತಿಂದರೆ ಏನಾಗ್ಬಿಡುತ್ತೆ ಅಂದರೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ, ತಿನ್ಬೋದು. ಬಟ್ ನನಗೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ಹೇಗಿದ್ರೂ ಫ್ರೀ ಇರ್ತೀನಲ್ಲ, ಹಾಗಾಗಿ ವೀಕ್ಲಿ ಒನ್ಸ್ ಮಾಡ್ಕೋತೀನಿ. ವೀಕ್ಲಿ ಒನ್ಸ್ ಮಾಡ್ಕೊಂಡಿದ್ದು ವೀಕ್ ಫುಲ್ ಬರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಅಂದರೆ ಇವಾಗ ನಾನು ಸ್ವಲ್ಪ ತುಪ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಇಷ್ಟ ಇದ್ದು ತುಪ್ಪ ನೀವು ಚೆನ್ನಾಗಿ ತಿನ್ನೋರಾದರೆ ಇನ್ನೂ ಹೆಚ್ಚಿಗೆ ತುಪ್ಪ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ತುಪ್ಪ ಜಾಸ್ತಿ ತಿಂದೇ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೇಳ್ಬೇಕಂದ್ರೆ ನಿಜಕ್ಕೂ ಚೆನ್ನಾಗಿ ಬಂದಿದೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.